ಅಷ್ಟೊಂದು ಡಿಸ್ಟರ್ಬ್ ಆಗಬೇಡಿ. ಏನೋ ಆಕಸ್ಮಿಕವಾಗಾಯ್ತು ಅಂತ ಆನಂದ್ ಅವರೇ ಹೇಳಿದ್ರಲ್ಲ, ಮತ್ತೆ ಯಾಕೆ ಇಷ್ಟು ಮನ್ಸಿಗೆ ತಗೋತಿದ್ರಾ? ಈ ವಿಷಯನ ಅಲ್ಲಿಗೆ ಬಿಟ್ಬಿಡ್ಬೇಕು. ನೀವಿನ್ನೂ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೇನು ಹೇಳೋದಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಗೌತಮ್ ಅವರೇ, ಎಲ್ರಿಗೂ ಸಮಾಧಾನ ಹೇಳೋ ಸ್ಥಾನದಲ್ಲಿ ಇದ್ದೀರಾ ನೀವು. ನೀವೇ ಹೀಗಾದ್ರೆ ಹೇಗೆ? ಪ್ಲೀಸ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಯೋಚನೆ ಮಾಡದೆ ಹೇಗಿರಲಿ ಭೂಮಿಕಾ? ಇದೇನು ಸಣ್ಣ ವಿಷಯನಾ? ಅವ್ನಿಗೆ ಯಾವ ಥರ ಏಟ್ ಬಿದ್ದಿದೆ ನೀವೇ ನೋಡಿದ್ರಲ್ಲ. ನನಗೆ ನೀವು ಹೇಗೋ ಹಾಗೆ ಅವನು ಅಂಥವ್ನ ಮೇಲೆ ಅಟಕ್ ಆಗಿದೆ ಅಂದರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಅವ್ನಿಗೇನಾದರೂ ಆಗಿದ್ರೆ, ಅವ್ನಿಗೇನಾದರೂ ಆದರೆ ಅನ್ನೋ ಯೋಚನೆನೇ ನನ್ನ ಅಲ್ಲಾಡಿಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥವ್ನ ಮೇಲೆ ಅಟಕ್ ಆಗಿದೆ ಅಂದರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಬಡಿ, ನಿಮ್ಮ ಭಾವನೆ ನಂಗೆ ಅರ್ಥ ಆಗುತ್ತೆ. ಬಟ್ ಇಷ್ಟು ದೊಡ್ಡ ಅಟ್ಯಾಕ್ ಆದರೂ ಅವ್ರ ಪ್ರಾಣಕ್ಕೇನು ಅಪಾಯ ಆಗಿಲ್ಲ ಅಂತ ನಾವು ಸಮಾಧಾನ ಮಾಡ್ಕೋಬೇಕಲ್ವಾ? ಏನು ಸಮಾಧಾನ ಪಡ್ಕೊಳ್ಳೋದು? ಆದರೂ ಅವನಲ್ಲಿ ಯಾಕೆ ಹೋದ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಡೌಟ್ ಇದೆ. ಅವ್ರು ಅಷ್ಟು ಹೇಳಿದ ಮೇಲೂ ನಿಮಗೆ ಡೌಟ್ ಇದೆಯಾ? ಅವನು ಹೇಳೋದನ್ನ ಪೂರ್ತಿಯಾಗಿ ನಂಬೋದಕ್ಕೆ ನಾನು ರೆಡಿ ಇಲ್ಲ ಭೂಮಿಕಾ. ಅವನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಯಾಕೆ ನಿಮಗೆ ಅವ್ರ ಮೇಲೆ ಡೌಟು? ಅವನೇನು ಅಂತ ನನಗೆ ಗೊತ್ತು. ನನಗೆ ಟೆನ್ಷನ್ ಆಗಬಾರ್ದು, ನನಗೆ ನೋವು ಕೊಡಬಾರ್ದು ಅಂತ ಏನೋ ಮುಚ್ಚಿಟ್ಟಿರ್ತಾನೆ ಅವನು. ಅವ್ನು ಕೊಟ್ಟ ಕಾರಣ ಕನ್ವಿನ್ಸಿಂಗ್ ಆಗಿರಲಿಲ್ಲ ಭೂಮಿಕಾ. ನನ್ನ ಮನಸ್ಸು ಒಪ್ತಾ ಇಲ್ಲ. ಅವ್ನು ಹೇಳಿದ್ದು ಏನೋ ಕತೆ ಕಟ್ಟು ಹೇಳ್ದಾಗಿತ್ತು. ನನಗೆ ಯಾಕೋ ನೀವು ಇದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಪ್ಲೀಸ್ ಬಿಟ್ಬಿಡಿ ಇದನ್ನ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮನ್ಸು ಕೆಡಿಸ್ಕೋಬೇಡಿ ನೀವು. ಇಲ್ಲ ಭೂಮಿಕಾ, ಒಂದಂತೂ ನಿಜ, ಅವನೇನೋ ಮುಚ್ಚಿಡ್ತಾ ಇದ್ದಾನೆ. ಛೇ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗೋಯ್ತು. ಸಾರಿ ಗೌತಮ್ ಅವರೇ, ನೀವು ಈ ರೀತಿ ಟೆನ್ಷನ್ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅದಕ್ಕೆ ಹೇಳೋದು ನೆಟ್ವರ್ಕ್ ಇಂಪಾರ್ಟೆಂಟು ಅಂತ. ಅಂತರ್ಜಾಲ ಥರ ನಮ್ಮ ಜಾಲ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆಯಲ್ಲ, ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅಪ್ಡೇಟ್ ಆಗಿಬಿಡುತ್ತೆ. ಅಲ್ಲ ಅಂಕಲ್, ನೀವಿಷ್ಟು ಕೂಲಾಗಿ ಆರಾಮಾಗಿರೋದು ನೋಡಿದ್ರೆ ನನಗೆ ಯಾಕೋ ಡೌಟು. ಈ ಕೆಲಸ ನೀವೇ ಮಾಡಿಸಿದಿರತ್ತ? ಹಾಂ, ಒಂದು ವೇಳೆ ನೀವೇ ಏನಾದರೂ ಮಾಡಿಸಿದ್ರೆ ನಂದೊಂದು ಚಿಕ್ಕ ಕಿವಿ ಮಾತು, ಪ್ಲೀಸ್ ಹುಷಾರಾಗಿರಿ. ಯಾಕಂದರೆ ಆನಂದ್ ವಿಚಾರದಲ್ಲಿ ಅದು ಚಿಕ್ಕ ವಿಚಾರ ಆಗಿರಲಿ ದೊಡ್ಡ ವಿಚಾರ ಆಗಿರಲಿ, ಅಣ್ಣ ತುಂಬ ಫೀಲ್ ಆಗ್ತಾನೆ, ಹಾರ್ಟಿಗೆ ತಗೋತಾನೆ. ಆನಂದ್ಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾನೆ. ಸೊ ಆನಂದ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಚೇಚೆ, ನಾನೇ ಯಾಕೆ ಅವನ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ನೋಡೋ, ನನ್ನ ಗುರಿ ಅವನಲ್ಲ, ನಿಮ್ಮ ಅಣ್ಣ. ಆದರೆ ಈಗ ಯುದ್ಧ ವಿರಾಮ ಅಂತಾರಲ್ಲ, ಅದರಲ್ಲೂ ಒಂದು ಚಿಕ್ಕ ಗ್ಯಾಪ್ ಕೊಟ್ಟಿದ್ದೀನಿ. ಇದು ಹುಲಿ ಬೇಟೆಗಿಂತ ಮುಂಚೆ ಹೊಂಚಾಕತ್ತಲ್ಲ, ಹೊಂಚಾಕತ್ಕಿಂತ ಮೊದಲು ಪೊಸಿಷನ್ ತಗೊಂತಲ್ಲ, ಪೊಸಿಷನ್ ತಗೊಂಡು ಹಾರಿ ಬೇಟೆಯ ಕುದುಕೆ ಬಾಯಕತ್ತಲ್ಲ, ಹಾಗೆ. ಏನಂಕಲ್, ಏನೋ ದೊಡ್ಡದಾಗಿ ಸ್ಕೆಚ್ ಹಾಕಿರಂಗಿದೆ? ದೊಡ್ಡ ಬೇಟೆನೇ, ಕಾಂಜಿ ಪಿಂಜಿ ಬೇಟೆ ಅಲ್ಲ. ಅಂದಮೇಲೆ ತಯಾರಿ ಜೋರಾಗಿ ಇರಬೇಕಲ್ವಾ? ಅದು ನಿಜಾನೇ. ಯಾವುದೋ ಚಿಕ್ಕ ಮಾಮೂಲಿ ಗಾಳ ತಗೊಂಡೋಗಿ ತಿಮಿಂಗ್ಲ ಹಿಡಿಯೋಕ್ಕಾಗಲ್ಲ. ತಿಮಿಂಗ್ಲ ಹಿಡಿಬೇಕು ಅಂದರೆ ಅಲ್ಲೇನೆ ಬೀಸ್ಬೇಕು. ಕರೆಕ್ಟ್. ಅದಕ್ಕೆ ನಾನೀಗ ಸೈಲೆಂಟಾಗಿ ಕೂತ್ಕೊಂಡು ಬಲೆ ಎಣಿತಾ ಇದ್ದೀನಿ. ನೋಡ್ತಾ ಇರೋ, ಒಂದ್ಸಲ ಬಲೆ ರೆಡಿಯಾಗಿ ಆಮೇಲೆ ನಿಮ್ಮ ಅಣ್ಣನ ಹೆಂಗ್ ಗೋಳು ಇಟ್ಕೊಳ್ತೀನಿ ಅಂತ. ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ಈ ಪಿಕ್ಚರ್ ರಿಲೀಸ್ ಆಗೋಕ್ಕೂ ಮುಂಚೆ ಒಂದು ಟ್ರೈಲರ್ ಬಿಡ್ತಾರಲ್ಲ ಅಂಕಲ್, ಕ್ಯೂರಿಯಾಸಿಟಿ ಓಡಿಸೋದಕ್ಕೆ ಮುಂದೆ ಏನಾಗುತ್ತೆ ಅಂತ. ಆ ಥರ ನಿಮ್ಮ ಪ್ಲ್ಯಾನ್ ಬಗ್ಗೆ ಏನಾದರೂ ರಿವೀಲ್ ಮಾಡಿ. ಯಾಕಂದರೆ ಈ ಕ್ಯೂರಿಯಾಸಿಟಿ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡದು ಅಂಕಲ್. ಬ್ಯಾಂಗ್ಳೂರ್ ಟ್ರಾಫಿಕ್ ಥರ ಅರ್ಜೆನ್ಸಿ ಇರುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಗೊತ್ತಾಗಬೇಕು, ಬೇಗ ಹೇಳಿ. ಇನ್ನೊಂದು ಸ್ವಲ್ಪ ದಿವಸ ಕಡೀಲಿ, ನಿಮ್ಮ ಅದಕ್ಕೆ ಹೊಟ್ಟೆಲಿರೋ ಮಗು ಬೆಳೆದು ದೊಡ್ಡದಾಗಲಿ. ಜೊತೆಗೆ ನಿಮ್ಮಣ್ಣನ ಆಸೆ ನಿರೀಕ್ಷೆಗಳು ದೊಡ್ಡದಾಗಬೇಕು. ಆಗ ತೋರಿಸ್ತೀನಿ ನನ್ನ ವರಸೆ. ಅದಕ್ಕೆ ಸಾಕು, ಈಗಲೇ ಎಲ್ಲ ಹೇಳ್ಬಿಟ್ರೆ ಕುತೂಹಲ ಇರಲ್ಲ. ಅದು ಕರೆಕ್ಟೇ. ಒಂಚೂರು ಸಸ್ಪೆನ್ಸ್ ಹಾಗೇ ಇರಲಿ. ಎಪಿಸೋಡ್ಗೋಸ್ಕರ ಕಾದು ನೋಡಿದಾಗ ಸಿಗುತ್ತಲ್ಲ, ಅದು ಮಜಾ. ಅದು ಏನಂತೀರಾ? ಕೊಡಿ, ಜ್ಯೂಸ್ ಕೊಡಿ. ಥ್ಯಾಂಕ್ ಯು. ಏಯ್, ಮತ್ತೆ ಏನಕ್ಕೆ ಬಂದೆ?
ಓ ನನ್ನ ಗಂಡನ ನನಗೆ ಬಿಟ್ಕೊಟ್ಬಿಡಿ ಪ್ಲೀಸ್ ಅಂತ ಭಿಕ್ಷೆ ಬೇಡದಕ್ಕ ಅವೆಲ್ಲ ಆಗಲ್ಲ ಹೋಗೆ ಔಟ್. ಏಯ್ ಡೋರೇನಕ್ಕೆ ಆಗ್ತೆ? ಅದೇ ಹೇಳೋದ್ನಲ್ಲ ವೈಯಕ್ತಿಕವಾಗಿ ಮಾತಾಡಬೇಕು ಅಂತ, ಅದಕ್ಕೆ ಬಾಗ್ಲಾಗ್ತೆ. ಈ ಬೆಳೆದಿರೋ ಡೈಲಾಗ್ ಎಲ್ಲ ಬೇಕಾಗಿಲ್ಲ, ಹೋಗಿಲ್ಲಿಂದ ತೊಲಗು. ಹೋಯ್ತೀನಿ, ಆದರೆ ಹೋಗೋಕ್ಕೂ ಮುಂಚೆ ಕೊನೆದಪ್ಪ ಒಂದು ಕಿತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಬರಬೇಡ. ನನ್ನ ಗಂಡನ ಬಿಟ್ಬಿಡು. ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ನೀನೇ ಅಲ್ಲ, ಯಾರೇ ಹೇಳಿದ್ರು ಸರಿ, ನನ್ನ ಜೈನ ಯಾರು ದೂರ ಮಾಡೋಕ್ಕಾಗಲ್ಲ. ಅದನ್ನ ನಿನ್ನ ಕನಸು ಕಾಣಬೇಡ. ಹೋಗಿಲ್ಲಿಂದ. ಜೈ ಯಾವತ್ತಿದ್ರು ನನ್ನವರು. ನಾನು ಅವ್ರನ್ನ ಯಾರಿಗೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಬಹುಶಃ ನಿನ್ಗೆ ಯಾವುದೋ ಮನೆ ಹಾಳು ದೆವ್ವನೇ ಮೆಟ್ಕೊಂಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಿದ್ಯಾ. ಹಲೋ, ಏನು ಹೇಳ್ತಿದ್ಯಾ? ಏನೇ ಹಂಗಂದ್ರೆ? ಇದೆಲ್ಲ ನಿನಗೆ ಗೊತ್ತಿಲ್ಲ ಅಲ್ವಾ? ಸರಿ, ನಾನೇ ಬುಡ್ಸಿ ಹೇಳ್ತೀನಿ ಬಿಡು. ನಮ್ಮ ಊರ್ ಕಡೆಗೆ ನಿನ್ ಥರ ಅಂದರೆ ಲೂಸ್ ಥರ ತಲೆ ಕೆಟ್ಟೋರ್ ಥರ ಆಡ್ತಾ ಇದ್ರೆ ಮೈ ಮ್ಯಾಕೆ ದೆವ್ವ ಮಟ್ಕೊಂಡಿದೆ ಅಂತ ಹೇಳ್ತಾರೆ. ಆ ದೆವ್ವನ ಆಚಾಗಕ್ಕೆ ಒಂದು ದಾರಿ ಐತೆ, ಅದನ್ನ ಮಾಡಿದ್ರೆ ಎಲ್ಲ ಸರಿ ಹೋಯ್ತೈತೆ. ಈಗ ನಿನ್ನ ಮೈ ಮೇಲೆ ಐತಲ್ಲ ಕಂಡೋರ್ ಸಂಸಾರನ ಹಾಳು ಮಾಡೋ ದೆವ್ವ, ಅದು ಬಿಟ್ಟೋಯ್ತದೆ. ಆಮ್ಯಾಕೆ ನೀನು ನೆಟ್ಟಗಾಯ್ತ್ಯ. ಅದಕ್ಕೆ ಪರಿಹಾರ ಏನು ಗೊತ್ತಾ? ಅದಕ್ಕೆ ಪೊರ್ಕೆ ಸೇವೆ ಅಂತಾರೆ. ಪೊರ್ಕೆ ಸೇವೆ ಮಾಡಿದ್ರೆ ಎಂಥ ದೆವ್ವ ಆದ್ರೂ ಎದ್ನೋ ಬಿದ್ನೋ ಅಂತ ಓಡೋಯ್ತಾ ಇರ್ತದೆ. ಈಗೇನು ಪೊರ್ಕೆ ಸೇವೆ ಮಾಡೋದಾ? ನಿನ್ನ ಮೈ ಮೇಲೆ ಇಟ್ಟಿರೋ ದೆವ್ವ ಬಿಟ್ಟೋಗ್ಬೇಕಲ್ಲ. ಏಯ್, ಪೊರ್ಕೆ ಏನಕ್ಕೆ ತಂದಿದ್ಯಾ? ಅಯ್ಯೋ, ಇದೇ ನಿಂಗೆ ಕೇಳ್ತಿದ್ಯಾ? ಪೊರ್ಕೆ ಸೇವೆನ ಪೊರ್ಕೆಲ್ ಮಾಡ್ದೆ ಇನ್ಯಾದಲ್ಲಿ ಮಾಡಕ್ಕಾಯ್ತದೆ? ಅದಕ್ಕೆ ಪೊರ್ಕೆ ತಂದೀವ್ನಿ. ನಿನ್ನಂಥ ಬಂಡ್ರಿಗೆ ಬರೀ ಬಾಯಿ ಮಾತು ಸಾಕಾಗಿಲ್ಲ, ಹಾಕೊಂಡು ನಾಲ್ಕು ಬಾರಿಸಿದ್ರೆ ಹಿಡ್ಕೊಂಡಿರೋ ದೇವ ಬಿಟ್ಟೋಯ್ತದೆ. ನನ್ನ ಗಂಡನೇ ಬೇಕೇನೆ ನಿನಗೆ? ಏಯ್, ನನಗೆ ಪರ್ಕೆಲ್ ಹೊಡಿತ್ಯಾ? ನೋಡ್ತಾ ಇರೋ, ಇದು ಪರಿಣಾಮ ಏನಾಗುತ್ತೆ ಅಂತ. ಪರಿಣಾಮ ಏನಾಗಬೇಕು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆಲ್ಲ ಹೊಡಿತಾ ಇರೋದು. ಏನು ಜೀವ, ಇದು ಭಯಾನೇ ಆಗ್ತಾ ಇದೆ ಕಣೋ. ಅಮ್ಮ, ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಒಂದು ಸಣ್ಣ ಪಾರ್ಟಿ ಇದೆ ಅಷ್ಟೇ. ಪಾರ್ಟಿನ? ಏನು ಅದು? ಯಾರು ಗೆಸ್ ಮಾಡ್ತೀರಾ? ಸರಿ, ಒಂದು ಕ್ಲೂ ಕೊಡ್ತೀನಿ. ಒಂಥರ ಸ್ಪೆಷಲ್ ಪಾರ್ಟಿ. ಈ ಮನೆ ಟ್ರೆಡಿಷನಲ್ ಪಾರ್ಟಿ ಅಂದ್ರೂ ತಪ್ಪಿಲ್ಲ. ಗೊತ್ತಾಯ್ತು, ಐಸ್ ಕ್ರೀಮ್ ಪಾರ್ಟಿ. ಕರೆಕ್ಟ್. ನಾವೆಲ್ಲ ಪಾರ್ಟಿ ಮಾಡಿ ಈ ಥರ ಸೇರಿ ತುಂಬ ದಿನ ಆಯಿತು. ಅದಕ್ಕೆ ಅದು ಅಲ್ಲದೆ ನಮ್ಮ ಪಾರ್ಥ ಅಪೇಕ್ಷೆ ಬಂದು ತುಂಬ ದಿನ ಆಗಿತ್ತು. ಅದಕ್ಕೆ ಒಂದು ಸಣ್ಣ ಪಾರ್ಟಿ ಮಾಡೋಣ. ವಾವ್, ಸೂಪರ್, ಥ್ಯಾಂಕ್ ಯು ಅಣ್ಣ. ನಮ್ಮನೆ ಐಸ್ ಕ್ರೀಮ್ ಪಾರ್ಟಿ ಮುಂದೆ ಯಾವ ಪಾರ್ಟಿನೂ ಇಲ್ಲ. ಖರ್ಚು ಕಮ್ಮಿ, ಖುಷಿ ಜಾಸ್ತಿ. ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ನಾನು. ಥ್ಯಾಂಕ್ ಯು ಅಣ್ಣ, ನಾವು ಬಂದಾಗಲೇ ಈ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದಕ್ಕೆ. ನಿನಗೋಸ್ಕರನೇ ತಂದಿರೋದು. ಇನ್ಫ್ಯಾಕ್ಟ್ ನಿನಗೋಸ್ಕರ ಒಂದು ಡಬ್ಬ ಜಾಸ್ತಿ ತಂದಿದ್ದೀನಿ. ಮತ್ತೆ ಎಲ್ಲಿ ತಗೊಂಡ್ ಬಾ. ಒಂದು ನಿಮಿಷ. ಏನೋ ಬಂದ, ಕಪ್ಪಗೂ ಹಾಕಿ ರೆಡಿ ಮಾಡ್ಬಿಟ್ಟಿದ್ಯಾ? ಬಾವಾ, ಚಿಯರ್ಸ್. ಪಾರ್ಥ, ಅತ್ತೆ ಪಾರ್ಟಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಚೇರ್ಸ್ ಅಂತ ಹೇಳಿದೆ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು? ಐಸ್ ಕ್ರೀಮ್ ಪಾರ್ಟಿ ಮೀನ್ಸ್ ಐಸ್ ಕ್ರೀಮ್ ಚಿಯರ್ಸ್. ಚಿಯರ್ಸ್.
ಭಾವ, ಈ ಪಾರ್ಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ಫ್ಯಾಕ್ಟ್ ಇದು ಗ್ರ್ಯಾಂಡ್ ಪಾರ್ಟಿ, ಯಾಕಂದ್ರೆ ಎಲ್ಲರೂ ಖುಷಿಯಾಗಿದ್ದಾರೆ. ಅದರಲ್ಲೂ ಅಣ್ಣ ಮೊದಲಿನ ಥರ ಆಗಿರೋ ಖುಷಿನೂ ಇದ್ರಲ್ಲಿ ಆ್ಯಡ್ ಆಗಿದೆ. ಸೊ ಡಬಲ್ ಖುಷಿ, ಡಬಲ್ ಸೆಲೆಬ್ರೇಷನ್. ಎಸ್. ಅಪ್ಪ, ಅಮ್ಮ, ಮಹಿ, ನಿಮ್ಮೆಲ್ರಿಗೂ ತುಂಬಾ ನೋವು ಕೊಟ್ಬಿಟ್ಟೆ. ನನಗೆ ಕ್ಷಮಿಸ್ತೀರಾ? ಏನೋ ಕೆಟ್ಟ ಸಮಯ, ಹೀಗೆಲ್ಲ ಆಗೋಗ್ಬಿಡ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಲ್ಲ ಕಂದ, ಅದೊಂದು ಕೆಟ್ಟ ಕನಸು ಅಂತ ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ. ನೀನು ಮರ್ತ್ಬಿಡು. ನೀನು ನಮ್ಮ ಹಳೆ ಜೀವ ಅದೆಯಲ್ಲ, ನಮಗೆಲ್ಲ ಅದೇ ಸಂತೋಷ ಅಲ್ವೇನ್ರಿ? ಅದು ಅಲ್ಲದೆ ನಿಮ್ಮಿಬ್ರು ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಅದನ್ನ ನೆನೆಸ್ಕೊಂಡ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕಂದ, ನೀ ಅದನ್ನೆಲ್ಲ ಯೋಚನೆ ಮಾಡಿ ಮನಸ್ಸಿಗೆ ಹಚ್ಕೋಬೇಡ. ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ. ನಾವು ಮಾಡಿದ್ದೀವಿ, ನೀನು ಮಾಡಿದೀಯ. ಆದರೆ ನೀ ಅದನ್ನು ತಿದ್ದುಕೊಂಡೆ ನೋಡು, ಅದು ದೊಡ್ಡ ವಿಚಾರ. ಇಂಥ ಸಂದರ್ಭಗಳೇ ಹಾಗೆ ನಮ್ಮನ್ನು ಇನ್ನಷ್ಟು ಮಾಗೋ ಥರ ಮಾಡುತ್ತೆ, ಬಾಗೋ ಥರ ಮಾಡುತ್ತೆ, ಮನುಷ್ಯರನ್ನಾಗಿ ಮಾಡುತ್ತೆ. ಗೊತ್ತಾ ಇದು? ಈಗ ನೀನು ಈ ರೀತಿ ಬದಲಾದಿಯಲ್ಲ, ನೀನು ತಪ್ಪೇನು ಅಂತ ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ನೀನು ಯಾವತ್ತೂ ದಾರಿ ತಪ್ಪಲ್ಲ. ಈಗ ನಿನ್ನ ದಾರಿ ಯಾವುದು, ನಿನ್ನ ಗುರಿ ಯಾವುದು ಅನ್ನೋದು ಸ್ಪಷ್ಟ ಆಗಿದೆ. ನಮಗೆ ಆವಾಗಿದ್ದ ಬೇಜಾರಿಗಿಂತ ಈಗ ಆಗ್ತಿರೋ ಖುಷಿ ಇದೆಯಲ್ಲ, ಇದು ತುಂಬ ದೊಡ್ಡದು. ನೀ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೆಯೋನೇ ಮನುಜ ಅಂತ ಹಾಡೇ ಇದೆಯಲ್ಲ. ಈಗ ಆಗಿದ್ದಾಗೋಯ್ತು, ಬಿಟ್ಬಿಡು. ಇನ್ನು ಮುಂದೆ ನೀನು ತಪ್ಪು ಮಾಡಲ್ಲ ಅನ್ನೋದು ನನಗೂ ಗೊತ್ತು. ಬದುಕು ನಿಂತಿರೋದು ನಾಳೆ ಮೇಲೆ, ನೆನ್ನೆ ಮೇಲಲ್ಲ. ಅಂತೂ ನಮ್ಮ ಮಗ ನಮಗೆ ವಾಪಸ್ ಸಿಕ್ಬಿಟ್ಟಾರಿ. ಎಲ್ಲೋ ಕಳೆದೋದವನು ನಮ್ಮ ಹತ್ರ ಬಂದ್ಬಿಟ್ಟ. ಈ ಟೈಮಲ್ಲಿ ನಮ್ಮ ಭೂಮಿ ಅಳಿಯಂದ್ರು ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು ಅಲ್ಲೇನು? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಮಂದಾಕಿನಿ? ಇನ್ನೊಂದಿನ ಅವನು ಸೇರಿಸ್ಕೊಂಡು ಮತ್ತೆ ಪಾರ್ಟಿ ಮಾಡಿದ್ರೆ ಆಯ್ತು. ತಿನ್ನಿ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಆಗ್ಬಿಡುತ್ತಿದ್ದಾರೆ. ಸೂಪರ್. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಬರೀ ಏನೇ ನೋಡೋಕೆ ವಯ್ಯಾರವಾಗಿದ್ಯಾ, ಅಂದ ಚಂದವಾಗಿದ್ಯಾ ಅಂತ ಈ ಅಂದ ಚಂದನ ಇಟ್ಕೊಂಡು ಕಂಡೋರ್ ಗಂಡಂಗೆ ಗಾಳ ಹಾಕ್ತಾ ಇದ್ಯಾ? ಒಂದು ಮಾತು ತಿಳ್ಕ, ನಿನ್ನ ಸುಂದರವಾದ ಮಕ ಆಯ್ತಲ್ಲ, ಅದಕ್ಕೆ ಒಂದೇ ಒಂದು ಕುರುಪು ಹಾಕಿದ್ರು ಯಾವನ್ನೇನು ಮೂಸಕ್ಕಿಲ್ಲ. ಈ ಅಂದ ಚಂದ ಬೆಳಗು ಬಿಣ್ಣಣ ಎಲ್ಲ ವಯಸ್ಸಿರೋವರೆಗೂ ಅಷ್ಟೇ, ಅದಕ್ಕೆ ಆಯಸ್ ಕಮ್ಮಿ. ಕೊನೆವರೆಗೂ ಉಳಿಯೋದು ಒಳ್ಳೆ ಗುಣ ಮಾತ್ರ. ಅಂದ ಅನ್ನೋದು ಮಖದಲ್ಲಿರಲ್ಲ, ಚರ್ಮದಲ್ಲಿರಲ್ಲ, ಹಾಕೊಳ್ಳೋ ಬಟ್ಟೆಲಿ ಮಾಡ್ಕೊಳ್ಳೋ ಮೇಕಪ್ಪಲ್ಲಿರಲ್ಲ, ಮನ್ಸಲ್ಲಿರ್ತದೆ. ದಿಯಾ ಅಂತ ಹೆಸರಿಟ್ಕೊಂಡು ಕಂಡೋರ್ ಮನೆ ದೀಪನ ಆರ್ಸಕ್ ನೋಡ್ತಾ ಇದ್ಯಾ? ಎದ್ದೇಳೆ ಮೇಲೆ. ಆಚೆ ಮದುವೆ ಆಗದೆ ಇರೋರು ಕೋಟ್ಯಂದು ಜನ ಹುಡುಗರು ಅವ್ರೆ. ಅವರನ್ನೆಲ್ಲ ಬಿಟ್ಟು ನನ್ನ ಗಂಡನೇ ಬೇಕಿತ್ತ ನಿನಗೆ? ನಿನ್ ಜನ್ಮಕ್ಕೆ ಕೊನೆ ಅವಕಾಶ ಕೊಡ್ತೀವಿ. ತಿದ್ಕೊಂಡ್ರೆ ಸರಿ. ಮತ್ತೇನಾರ ಬಾಲ ಬಿಚ್ಚಿ ನನ್ನ ಗಂಡನ ಹಿಂದೆ ಬಂದ್ಯೋ ಬಿಡಿಸ್ಬಿಡ್ತೀನಿ. ಈಗ ಬರೀ ಪೊರ್ಕೆ ಸೇವೆ ಮಾಡಿದ್ದೀನಿ, ಆಮೇಲೆ ಮೆಟ್ನ ಹೊಡಿತೀನಿ. ಆಗ್ಲೇ ಏನಂದೆ ನೀನು?
ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನೆ ತುಂಬ ಅರ್ಶಿನ ಮೆತ್ಕೊಂಡು ತಲೆ ತುಂಬ ಹೂ ಮುಟ್ಕೊಂಡಿದ್ದೀನಿ ಅಂತನ? ಅದ್ರದ್ದು ಮಹತ್ವ ಗೊತ್ತಾ ನಿಂಗೆ? ಅರ್ಶಿನ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಸಂಕೇತ ಕಣೆ. ಇದನ್ನ ಮುತ್ತೈದೆ ಮುಖದಲ್ಲಿ ಯಾವಾಗಲೂ ನಗು ಮೂಡಿರ್ಲಿ ಅಂತೇಳಿ ಹಚ್ಕೊಳ್ತಾರೆ. ಹಾಗೇನೆ ಸುಮಂಗಲಿಯ ಕಾಣೋದು ಇದನ್ನೆಲ್ಲ ಹಚ್ಕೊಂಡಾಗ ಮಾತ್ರ. ಇದ್ರದ್ದು ಬೆಲೆ ಗೊತ್ತಿರೋದು ಹೆಣ್ತನ ಅನ್ನೋದನ್ನ ಅನುಭವಿಸೋರಿಗೆ ಮಾತ್ರ. ಮೂರು ಬಿಟ್ಟು ಮೂದೇವಿಗಳೆಲ್ಲಿ ಗೊತ್ತಿರುತ್ತೆ ಈ ಬೆಲೆ. ಇನ್ ಮುಂದೆ ಆದ್ರೂ ಒಂದು ಹೆಣ್ಣಾಗಿ ಬದುಕೋದನ್ನ ಕಲಿ. ಮತ್ತೆ ಇನ್ನೊಂದು ಏನಿರ್ತದೆ? ಯಾರು ನೀವು? ನಾವು ಇಡಿ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಏನ್ ವಿಷಯ? ಆರ್ಥಿಕ ಅಪರಾಧ ಮಾಡಿದ್ದೀರ ಅಂತ ನಿಮ್ಮ ವಿರುದ್ಧ ಸೀರಿಯಸ್ ಅಲಿಗೇಷನ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದೀವಿ. ಪ್ಲೀಸ್ ಕೋಆಪರೇಟ್ ಮಾಡಿ. ಓಕೆ ಸರ್, ಓಕೆ ಸರ್. ನಾನು ಫೋನ್ ಮಾಡ್ಬಿಡ್ತಾ? ಸರಿ ಸರ್, ಅದಕ್ಕೆಲ್ಲ ಅವಕಾಶ ಇರಲ್ಲ. ಮೊದಲು ನಮ್ಮ ಎನ್ಕ್ವೈರಿ ಮುಗಿಬೇಕು. ಅಲ್ಲಿವರೆಗೂ ನಿಮ್ಮ ಫೋನ್ ನಮ್ಮ ಹತ್ರನೇ ಇರುತ್ತೆ. ಫೋನ್ ಕೊಡಮ್ಮ. ಸರ್ಚ್ ಮಾಡಿ. ಸರ್, ನೀವು ಕೂತ್ಕೊಳ್ಳಿ. ಸರ್, ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಬಂದಿತ್ತು ಯಾರಿಂದ ಅಂತ ಕೇಳ್ಬೋದಾ? ಸರಿ ಸರ್, ಅದೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಓಪನ್ ಮಾಡ್ರಿ. ಓಹೋ, ತುಂಬಾನೇ ಹಣ ಇಟ್ಟಿದ್ದೀರಾ? ಎಲ್ಲಿಂದ ಬಂತು ಈ ಹಣ ಎಲ್ಲ ನಿಮಗೆ? ಅಕ್ಕರೇ, ಬಾಬರೇ, ಅಮ್ಮ, ಲಚ್ಚಿ, ಸುಧಾಕರ್ ಎಲ್ಲರೂ ಬಂದ್ರು. ಅಮ್ಮ, ಬಾಮ್ಮ. ಸುಜನ್, ಥ್ಯಾಂಕ್ ಯು. ಜೋಪಾನವಾಗಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದಿದ್ದಕ್ಕೆ. ಸರ್, ಇದಕ್ಕೆಲ್ಲ ಯಾಕೆ ಸರ್ ಥ್ಯಾಂಕ್ಸ್? ನೀವು ಹೇಳಿದ್ದು ಮಾಡೋದೇ ನನ್ನ ಕೆಲಸ. ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅದರಲ್ಲೆಲ್ಲ ಏನಿದೆ ಸರ್? ಜವಾಬ್ದಾರಿ ಕೆಲಸ ಮಾಡಿದ್ಯಪ್ಪ, ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸರ್, ಇದು ನಿಮ್ಮ ದೊಡ್ಡ ಗುಣ ಅಷ್ಟೇ. ಹೇಳ್ತಾರಲ್ಲ ಸರ್, ಸುಮ್ಮನೆ ಯಾರು ದೊಡ್ಡವರಾಗಲ್ಲ ಅಂತ. ಹಾಗೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಸರ್. ಹಾಗೇನೂ ಇಲ್ಲಪ್ಪ, ನಾವು ಯಾರೂ ದೇವರಲ್ಲ. ನಮ್ಮಲ್ಲೂ ವೀಕ್ನೆಸ್ಗಳಿರುತ್ತೆ, ನೆಗೆಟಿವ್ಸ್ ಇರುತ್ತೆ ಅಲ್ವಾ? ಅಜ್ಜಿ ಬನ್ನಿ. ಭಾಗ್ಯ ಹೇಗಿದ್ದಾಳಮ್ಮ ಈಗ? ಪರವಾಗಿಲ್ಲ ಅಜ್ಜಿ. ಸುಧಾ, ಡಾಕ್ಟರ್ ಏನಾದ್ರು? ಅದು ಅಣ್ಣ, ಇವಾಗ ಕೊಟ್ಟಿರೋ ಚಿಕಿತ್ಸೆಯಿಂದ ಸ್ವಲ್ಪ ಗುಣ ಆಗಿದ್ದಾರೆ. ಇನ್ನೂ 2 ಸತಿ ಚಿಕಿತ್ಸೆ ಕೊಟ್ಟರೆ ಅಮ್ಮಂಗೆ ಹಳೇದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಾಗ್ಬೋದು, ಆದರೆ ಮಾತು ಬರ್ಬೋದು ಅಂತ ಹೇಳಿದ್ದಾರೆ. ಹೌದಾ? ಹ್ಞೂ ಅಣ್ಣ, ಯಾವುದು ಕೈ ಮೀರೋಗಿಲ್ಲ. ನಾವು ನಂಬಿಕೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮ್ಮ ಸರಿ ಹೋಗ್ತಾಳೆ. ಅಷ್ಟಾದ್ರೆ ಸಾಕು. ಹಾಗಾದ್ರೆ ಒಂದು ಯುದ್ಧ ಗೆದ್ದಂಗೆ. ಯುದ್ಧನ ಅರ್ಧ ಈಗಾಗಲೇ ಗೆದ್ದಾಗ್ಬಿಟ್ಟಿದೆ ಅತ್ಗೆ. ಇನ್ನೇ ನಮ್ಮ ಪೂರ್ತಿ ಸರಿ ಹೋಗೋದಷ್ಟೇ ಬಾಕಿ. ನನಗಂತೂ ಅಲ್ಲಿ ಹೋಗಿ ಬಂದ್ಮೇಲೆ ಪೂರ್ತಿ ನಂಬಿಕೆ ಬಂದ್ಬಿಟ್ಟಿದೆ, ಅಮ್ಮ 100ಕ್ಕೆ 100 ಸರಿ ಹೋಗ್ತಾಳೆ ಅಂತ. ನಾವೆಲ್ಲರೂ ಮತ್ತೆ ಹಳೆ ಅಮ್ಮನ ನೋಡೋ ಹಾಗಾಗುತ್ತೆ ಅದ್ಗೆ. ನೋಡ್ತಾ ಇರಿ. ಅಷ್ಟಾದ್ರೆ ಸಾಕು, ಅದಕ್ಕಿಂತ ಹೆಚ್ಚು ನಮ್ಗಿನ್ನೇನು ಬೇಕಲ್ವಾ? ಹಂಗೆ ಆಗತ್ತೆ ಅಕ್ಕರೆ. ಬೇಕಿದ್ರೆ ನೋಡ್ತಾ ಇರಿ, ನಿಮ್ಮ ಮಗು ಆಚೆ ಬರೋಷ್ಟರಲ್ಲಿ ಭಾಗ್ಯ ಮನೆ ಮುಂದೆ ನಿಂತು ನನ್ನ ಮಗು ಎಲ್ಲಿ, ನನ್ನ ಮೊಮ್ಮಗು ಎಲ್ಲಿ, ಅದನ್ನು ಕೊಡಿ, ಮುದ್ದಾಡಬೇಕು ಅಂತ ಹೇಳ್ತಾ ಇರ್ತಾರೆ.
ಅದಕ್ಕೂ ಮೀರಿ ಈ ಡಾಕ್ಟರ್ ನರ್ಸನ್ನೆಲ್ಲ ಆಚೆ ತಳ್ಬಿಟ್ಟು ಅವರೇ ಹೆರಿಗೆ ಮಾಡಿಸ್ಬೋದು. ಮಲ್ಲಿ, ಹೂವಕ್ರೆ ಹಂಗೆ ಆಗತ್ತೆ, ಬೇಕಿದ್ರೆ ನೋಡ್ತಾ ಇರಿ. ಏನು ಸಿಸ್ಟರ್ ಇದು? ನಮ್ಮ ಹಣೆ ಬರನೇ ಸರಿಲ್ವಲ್ಲ, ಒಂದ್ರ ಮೇಲೊಂದು ಪ್ರಾಬ್ಲಮ್ಸೇ ಬರ್ತಾ ಇದೆಯಲ್ಲ. ಸುತ್ತ ಶತ್ರುಗಳೇ ತುಂಬಿಕೊಂಡಿದ್ದಾರಲ್ಲ ಸಿಸ್ಟರ್. ಒಂದು ಕಡೆ ಬುರ್ನಾಸ್ ಭೂಮಿಕಾ, ಮತ್ತೊಂದು ಕಡೆ ದೌರ್ಭಾಗ್ಯ, ಇನ್ನೊಂದು ಕಡೆ ಯೋಣು ಮಲ್ಲಿ, ಇನ್ನೊಂದು ಕಡೆ ಚೀಲ ಆನಂದ. ಇವರೆಲ್ಲ ಸೇರಿ ದೌರ್ಭಾಗ್ಯನ ಸರಿ ಮಾಡಿದ್ರೆ ಹೊಸ ತಲೆನೋವು ಪ್ರಾರಂಭ ಆಗುತ್ತೆ ಸಿಸ್ಟರ್. ಆ ದೌರ್ಭಾಗ್ಯ ಏನಾದರೂ ಸರಿ ಹೋಗ್ಬಿಟ್ರೆ ನಮ್ಮ ಕತೆ ಅಷ್ಟೇ ಕಲಸ್. ಇಲ್ಲ ಅಣ್ಣ, ಹಾಗಾಗಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಆ ಭಾಗ್ಯ ಸರಿ ಹೋಗಿ ನಮ್ಮ ಬುಡಕ್ಕೆ ಬರುತ್ತೆ ಅಂತಂದರೆ ಆ ಭಾಗ್ಯನ ಕಥೆನೇ ಮುಗಿಸ್ಬಿಡೋಣ. ಸಾಯೋದಕ್ಕೆ 1000 ದಾರಿ ಇರುತ್ತೆ ಅಂದಮೇಲೆ ಸಾಯಿಸೋದಕ್ಕೂ ಅಷ್ಟೇ ದಾರಿ ಇರುತ್ತಲ್ವಾ?